ಹೇಳ್ತಕ್ಕಂಥ ಕಾವ್ಯವನ್ನ ಎಲ್ಲಿ ತಿಳಿಸಿ ಯಾವ ರೀತಿಯಾಗಿ ಇರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ತಟ್ಟೆನ ಒಂದು ಉಪಾಯ ಹೊಡೆಯುತ್ತೆ. ಆಗ ವಿನಾಯಕರಿಗೆ ಹೇಳ್ತಾ ಇದ್ದಾರಂತೆಪ್ಪ, ವಿನಾಯಕ ನಾನು ಬರೀತೇನೆ, ಆದರೆ ನಾನು ಹೇಳ್ತಕ್ಕಂಥ ಕಾವ್ಯವನ್ನ ನೀನು ಅರ್ಥ ಮಾಡಿಕೊಂಡೇ ಬರೆಯಬೇಕು. ಒಂದು ವೇಳೆ ಅರ್ಥ ಮಾಡಿಕೊಂಡು ಬರಲಿಲ್ಲ ಅಂದ್ರೆ ನಾನು ಕೊಟ್ಟಂತ ಶಾಪಕ್ಕೆ ನೀನು ಗುರಿಯಾಗಬೇಕು ಅಂತೇಳಿ ವಿನಾಯಕ ಮತ್ತೆ ವೇದವ್ಯಾಸರ ಮಧ್ಯೆ ಒಪ್ಪಂದ ಮಾಡಿಕೊಂಡು ವಿನಾಯಕರು ಬರೀತಾ ಇದ್ದಾರಂತೆ ಈ ಮಹಾಭಾರತದ ಕಾವ್ಯವನ್ನ ವೇದವ್ಯಾಸರು ಹೇಳ್ತಾ ಇದ್ದಾರಂತೆ. ಅಂದಿನಿಂದ ನೋಡಿ ಯಾರೋ ಎಲ್ಲೋ ಕಲ್ಪನೆ ಆಯಿತು, ಎಲ್ಲೋ ಕೂತ್ಕೊಂಡು ಬರೀತಾ ಇದ್ದಾರೆ. ಯಾರು ಬರೀತಾ ಇರೋದು ಈ ಮಹಾಭಾರತ ಕಾವ್ಯವನ್ನ? ಗಣೇಶ. ವೇದವ್ಯಾಸರಂತೆ ಗಣೇಶ ಗಣೇಶನ ಗಣೇಶನ್ ಬರ್ದಿದ್ದು ಅವರಿಗೆ ಕಲ್ಪನೆ ಆಗ್ತಿತ್ತು ವೇದವ್ಯಾಸರಿಗೆ. ಹಾಗೂ ವಿನಾಯಕನ ಬರೆದಿದ್ರು ಸಹ ವೇದವ್ಯಾಸರ ಹೆಸರೇ ಈಗ ಪ್ರಚಲಿತವಾಗಿರುತ್ತದೆ ಅಲ್ವಾ? ಆದ್ದರಿಂದ ನೋಡಿ ಈ ಮಹಾಭಾರತ ಕಾವ್ಯನ ಅಂದಿನಿಂದ ಬರೆದಿರ್ತಕ್ಕಂಥ ಮಹಾನುಭಾವ ಇಂದಿನ ತನಕ ನಾವು ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ, ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು. ಕೆಲವರು ಗೊತ್ತೇ ಇಲ್ಲ, ಡಿಗ್ರಿ ತಗೊಂಡವ್ರೆ. ಮೊನ್ನೆ ಅರಕೆರೆ ಕತೆ ಮಾಡ್ತಾ ಇದ್ರೆ ಏನು ಸುಮಾರು ಜನ ಬಂದವ್ರೆ. ಅಪ್ಪ, ಹಿಂದೂ ಧರ್ಮದ ಮಹಾಗ್ರಂಥಗಳು, ಪವಿತ್ರವಾದ ಗ್ರಂಥಗಳು ಯಾವ್ದಪ್ಪ ಅಂದ್ರೆ ಒಬ್ಬರಿಗೂ ಗೊತ್ತಿಲ್ಲ. ತಿಳ್ಕೊಳ್ಳಿ, ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮವನ್ನು ನಾವೇ ಬೆಳೆಸಲಿಲ್ಲ ಅಂದ್ರೆ ಯಾರು ಬರ್ತಾರೆ? ಇವಾಗ ಇನ್ನೊಬ್ಬರು ಚೆನ್ನಾಗೈತೆ ಮಂಜಣ್ಣ, ಎಲ್ಲ ಸೀರೆಗಳೆಲ್ಲ ಹೊಟ್ಟೋದು. ಇವಾಗ ಏನ್ ಬರ್ತಿರೋದು? ಪ್ಯಾಂಟು ಶರ್ಟ್ ಹಾಕಿಟ್ರೆ ನಿನ್ನ ಪುಣ್ಯ, ಇನ್ನು ಏನಾದ್ರು ಹಾಕಿ ಬರ್ತಾನೆ ಅಲ್ಲಣ್ಣ. ಎಷ್ಟು ಚೆನ್ನಾಗಿತ್ತು ನಮ್ಮ ಜನಪದ ಕಲಾವಿದರು, ಆವಾಗಲೇ ಹೇಳ್ತಾ ಇದ್ರು, ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಇಷ್ಟು ಚೆನ್ನಾಗಿತ್ತು, ಲಂಗಾದಾವಣಿ ಹಾಕೊಂಡು ಬರ್ತಾ ಇದ್ರು ಅವಾಗ. ಇವಾಗ ಕಾಲೇಜ್ಗೆ ಹೋಗೋರೆಲ್ಲ ಹೆಂಗೆ ಹೋಗ್ತಾರೆ ಹೇಳ್ರಿ? ತಬಲನು